ಡೆವಿಲ್ ಸ್ವೀಟ್ ಲವ್ ಹೇಳೋ ಕಾವ್ಯಾಳ ಮಾತುಗಳನ್ನು ಕೇಳಿದ ಶೋಭಾಗೆ ಎದೆಯೊಳಗೆ ಏನೋ ಕಳೆದುಕೊಂಡಿರೋ ರೀತಿ ಅತೀವವಾದ ಬೇಸರ ಆಯಿತು. ತನ್ನ ಮಗ ವಿಕ್ರಮ್ ಕಾವ್ಯಾರ ನಡುವೆ ಇದ್ದ ಆ ಸಂಬಂಧ ಹೀಗೆ ಅರ್ಧಕ್ಕೆ ಮುರಿದು ಬೀಳ್ತದೆ ಅಂತ ಅವಳು ಕನಸಿನಲ್ಲಿ ಯೋಚಿಸಿರಲಿಲ್ಲ. ಸ್ವಲ್ಪ ಸಮಯದ ನಂತರ ರಣವೀರ್ನ ಕೋಣೆಯಲ್ಲಿ ಈಗ ಸಂಭ್ರಮದ ವಾತಾವರಣ. ಮೀನಾಕ್ಷಿ ಮತ್ತು ರಣವೀರ್ ಜೊತೆಗೆ ರಾಜ್ವೀರ್ ಮತ್ತು ಗೌರವ್ ಕೂಡ ಅಲ್ಲಿದ್ದಾರೆ. ಮೀನಾಕ್ಷಿ ರಣವೀರ್ನ ಕಡೆ ನೋಡಿ ವಿಜಯದ ನಗೆ ಬೀರುತ್ತಾ, ರಣವೀರ್, ಕಾವ್ಯ ನಿನ್ನನ್ನು ಮದುವೆಯಾಗಲು ಒಪ್ಕೊಂಡಿದ್ದಾಳೆ. ಅವಳ ಜೊತೆ ನಾನೇ ಖುದ್ದಾಗಿ ಮಾತಾಡ್ಬಿಟ್ಟು ಬಂದಿದ್ದೀನಿ. ಅವಳಿಗೆ ನಿನ್ನ ಮೇಲೆ ಬಹಳ ಪ್ರೀತಿ, ಅಪಾರದ ಗೌರವ ಎರಡೂ ಇದೆ ಎಂದು ಸುಳ್ಳನ್ನೇ ಸತ್ಯದಂತೆ ಬಿಂಬಿಸೋಕೆ ಶುರು ಮಾಡಿದ್ಲು. ರಣವೀರ್ ಬಹಳ ಆಶ್ಚರ್ಯಚಕಿತನಾಗಿ, ಅಮ್ಮ ಏನು ಹೇಳ್ತಿದ್ಯಾ? ನಿಜವಾಗಿಯೂ ಕಾವ್ಯ ನನ್ನ ಮದುವೆಯಾಗಲು ಬಯಸ್ತಿದ್ದಾಳಂತ? ನನಗೆ ನಂಬೋಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಮೀನಾಕ್ಷಿ ಮುಗುಳ್ನಗುತ್ತಾ, ಹೌದು ಹೌದು ಮಗನೇ, ನಿನಗೆ ಕಾವ್ಯ ಇಷ್ಟ ಅಂತ ನನಗೆ ಮೊದಲೇ ಗೊತ್ತಿತ್ತಲ್ವಾ ಅಂತ ಹೇಳಿದ್ಲು. ರಣವೀರ್ ಮುಗುಳ್ನಗುತ್ತಾ, ಅಮ್ಮ, ನಾನು ಕಾವ್ಯಾಳನ್ನು ಮೊದಲ ಬಾರಿ ನೋಡಿದ ಕ್ಷಣವೇ ಅವಳ ಪ್ರೀತಿಯಲ್ಲಿ ಬಿದ್ದು ಹೋದೆ. ಮೊದಲ ನೋಟದಲ್ಲೇ ಪ್ರೀತಿ ಹುಟ್ಟುತ್ತದೆ ಎಂಬ ಮಾತನ್ನು ನಾನು ಈಗ ನಂಬ್ತೇನೆ. ಆದರೆ ಕಾವ್ಯ ಬೇರೊಬ್ಬರನ್ನು ಪ್ರೀತಿಸ್ತಿರ್ಬೋದು ಎಂಬ ಸಣ್ಣ ಅನುಮಾನ ನನಗಿತ್ತು. ಯಾಕಂದರೆ ಅವಳ ಕಣ್ಣುಗಳಲ್ಲಿ ನಾನು ಯಾವಾಗಲೂ ಬೇರೆಯವರ ಮೇಲಿನ ಪ್ರೀತಿಯನ್ನು ನೋಡ್ತಿದ್ದೆ. ಈಗ ಅವಳು ನನ್ನನ್ನು ಒಪ್ಕೊಂಡಿದ್ದಾಳೆ ಎಂದರೆ ನನಗೆ ತುಂಬ ಸಂತೋಷವಾಗ್ತದೆ. ಅಮ್ಮ, ನೀವು ಅವಳ ಜೊತೆ ಎಲ್ಲವನ್ನ ಸರಿಯಾಗಿ ಮಾತನಾಡಿದ್ದೀರಿ ಅಲ್ವೇ ಎಂದು ಮತ್ತೊಮ್ಮೆ ಖಚಿತಪಡಿಸ್ಕೊಂಡನು. ಮೀನಾಕ್ಷಿ ಕುತಂತ್ರದಿಂದ ನಗುತ್ತಾ, ಖಂಡಿತ ವೀರ್, ಅವಳು ನಿನ್ನನ್ನು ಮಾತ್ರ ಪ್ರೀತಿಸುತ್ತಿದ್ದಾಳೆಂದು ಸ್ಪಷ್ಟವಾಗಿ ಹೇಳಿದ್ದಾಳೆ ಎಂದು ಮಗನನ್ನು ನಂಬಿಸಿದ್ಲು. ಗೌರವ್ ಮತ್ತು ರಾಜ್ವೀರ್ ಕೂಡ ಈ ವಿಷಯವನ್ನ ಕೇಳಿ ಸಂತೋಷವನ್ನ ಪಡ್ತಾರೆ. ಅತ್ತ ಶೋಭಾ ತನ್ನ ಕೋಣೆಯಲ್ಲಿ ಹಾಸಿಗೆ ಮೇಲೆ ಕುಳಿತು ಪಾಪ ಗೋಳಾಡ್ತಾ ಅಳ್ತಾ ಇದ್ದಾಳೆ. ಅವಳ ಪಕ್ಕದಲ್ಲೇ ಕುಳಿತಿರುವಂತಹ ಮನೀಶ್ ಅವರು ಅವಳನ್ನು ಸಮಾಧಾನ ಪಡಿಸಲು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡು ಶೋಭಾ, ಇದು ಕಾವ್ಯಾಳ ಸ್ವಂತ ನಿರ್ಧಾರ. ಅವಳಿಗೂ ಕೂಡ ನಿರ್ಧಾರ ಮಾಡೋ ಹಕ್ಕಿದೆ. ಅವಳು ರಣವೀರ್ನನ್ನ ಮದುವೆಯಾಗಲು ಇಷ್ಟಪಟ್ಟರೆ ನಾವು ಮಧ್ಯಪ್ರವೇಶಿಸಿ ನಮ್ಮಗನ್ನೇ ಮದುವೆ ಆಗು ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿದ್ರು. ಶೋಭಾ ಕೋಪದಿಂದ ಮನೀಶ್ ಕಡೆ ನೋಡಿ, ಅಯ್ಯೋ ಇಲ್ಲ ಮನೀಶ್, ನಿನಗೆ ಸತ್ಯ ಗೊತ್ತಾಗ್ತಿಲ್ಲ, ಕಾಣ್ತಿಲ್ಲ. ಕಾವ್ಯಾಳ ಕಣ್ಣುಗಳಲ್ಲಿ ನಗು ಇರಲಿಲ್ಲ, ನೋವಿತ್ತು. ಒಂದೇ ರಾತ್ರಿಯಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗೋಕ್ಕೆ ಹೆಂಗೆ ಸಾಧ್ಯ? ಅವಳು ವಿಕ್ರಮನನ್ನು ಪ್ರೀತಿಸ್ತಿದ್ದಾಳೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಈಗ ಅವಳು ಯಾರ ಒತ್ತಾಯಕ್ಕೋ ಮಣಿದು ಸಿಲುಕಿ ಈ ನಿರ್ಧಾರ ತಗೊಂಡ್ಬಿಟ್ಟಿದ್ದಾಳೆ ಅನ್ನಿಸ್ತಾ ಇದೆ. ನಾನು ಈಗಲೇ ಅವಳ ಬಳಿ ಹೋಗಿ ಬೇರೆಯವರನ್ನ ಮನಸ್ಸಲ್ಲಿಟ್ಕೊಂಡು ಯಾಕೆ ರಣವೀರ್ನ ಮದುವೆ ಆಗ್ತೀಯಾ ಅಂತ ಹೇಳಿಬಿಟ್ಟು ಅವಳನ್ನು ಪ್ರಶ್ನೆ ಮಾಡಿ ನೇರವಾಗಿ ಕೇಳ್ತೀನಿ ಎನ್ನುತ್ತಾ ಎದ್ಲು. ಮನೀಶ್ ಅವಳ ಕೈಯನ್ನು ಹಿಡಿದು ಗಂಭೀರವಾಗಿ ತಡೆದ್ರು. ಶೋಭಾ, ಆತರ ಪಡಬೇಡ. ಯಾಕೆ ಹೀಗೆ? ಕಾವ್ಯ ಈ ಮನೆಯ ಮಗಳಾಗಿ ಇರಬೇಕು ಎಂಬ ಅತಿಯಾದ ಆಸೆಯಿಂದ ನಿನಗೆ ಈ ರೀತಿ ಕೆಟ್ಟ ಕೆಟ್ಟ ಯೋಚನೆಗಳೆಲ್ಲ ಬರ್ತಾ ಇದೆ ಅಷ್ಟೇ. ಒಂದು ವೇಳೆ ವಿಕ್ರಮ್ ಮತ್ತು ಕಾವ್ಯ ಪರಸ್ಪರ ಪ್ರೀತಿಸ್ತಾ ಇದ್ದರೆ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬಂದು ನಮ್ಗೆ ಏನಾದರೂ ಹೇಳಲೇಬೇಕಿತ್ತಲ್ವಾ? ಅವರಿಬ್ಬರು ಮೌನವಾಗಿರುವಾಗ ನಾವು ಊಹೆ ಮಾಡಿಕೊಂಡು ಈ ರೀತಿ ಮಧ್ಯ ಪ್ರವೇಶಿಸಿ ತಪ್ಪು ಮಾಡಬಾರ್ದು. ಕಾವ್ಯ ರಣವೀರ್ನನ್ನು ಇಷ್ಟಪಟ್ಟರೆ ಅವಳನ್ನು ತಡಿಬೇಡ, ಸ್ವಲ್ಪ ಶಾಂತವಾಗಿ ಯೋಚಿಸು ಅಂದರು. ಮನೀಶ್ ಮಾತು ಕೇಳಿ ಶೋಭಾ ಅಸಹಾಯಕತೆಯಿಂದ ಮೌನವಾದ್ಲು. ಕಾವ್ಯ ತನ್ನ ಕೋಣೆಯಲ್ಲಿ ಸಿದ್ಧಳಾಗ್ತಿದ್ರು. ಅವಳ ಕಣ್ಣು ಮುಂದೆ ವಿಕ್ರಮ್ನ ನಗು ಮಾತ್ರ, ಆ ನಗು ಮುಖವೇ, ಆ ಕೋಪದ ಮುಖವೇ ಬರ್ತಾ ಇತ್ತು. ಪ್ರತಿ ಬಾರಿ ಕಣ್ಣು ಮುಚ್ಚಿದಾಗಲೂ ಕೂಡ ವಿಕ್ರಮ್ ತನ್ನ ಹಣೆಗೆ ಮುತ್ತಿಟ್ಟ ಕ್ಷಣಗಳು ನೆನಪಾಗಿ ಅವಳ ಕಣ್ಣಲ್ಲಿ ನೀರು ತುಂಬ್ತಾ ಇತ್ತು. ಅಷ್ಟರಲ್ಲಿ ಕೋಣೆಯ ಬಾಗಿಲು ತಟ್ಟುವ ಶಬ್ದವಾಯಿತು. ಕಾವ್ಯ ಬೇಗನೆ ಕಣ್ಣೀರನ್ನು ಒರೆಸ್ಕೊಂಡು ಒಳಗೆ ಬನ್ನಿ ಎಂದ್ಲು. ಬಾಗಿಲು ತೆರೆದು ರಣವೀರ್ ಒಳಗೆ ಬಂದನು. ರಣವೀರನ್ನ ನೋಡಿದ ಕಾವ್ಯ ತಕ್ಷಣ ಮುಖ ಪಕ್ಕಕ್ಕೆ ತಿರುಗಿಸ್ಕೊಂಡ್ಲು. ರಣವೀರ್ ಅವಳ ಹತ್ರ ಬಂದು ಮುಗುಳ್ನಗುತ್ತಾ, ಕಾವ್ಯ, ಅಮ್ಮ ನಿನ್ನ ಬಗ್ಗೆ ಮಾತನಾಡಿದ್ರು. ನೀನು ನನ್ನ ಮದುವೆಯಾಗಲು ಒಪ್ಕೊಂಡ್ಬಿಟ್ಟಿದ್ಯಂತೆ. ಅದನ್ನು ಕೇಳಿ ನನಗೆ ನಂಬಲಾಗದಷ್ಟು ಸಂತೋಷವಾಗ್ತಿದೆ. ಆದರೆ ಕಾವ್ಯ, ನನಗೆ ನಿನ್ನ ಬಾಯಿಯಿಂದಲೇ ಸತ್ಯ ಕೇಳಬೇಕಾಗಿತ್ತು. ನೀನು ನಿಜವಾಗಿಯೂ ನನ್ನನ್ನು ಮದುವೆ ಆಗೋಕ್ಕೆ ಸಿದ್ಧಳಿದ್ಯಾ? ಒಂದು ವೇಳೆ ನಿನಗೆ ಬೇರೆ ಯಾರನ್ನಾದರೂ ಇಷ್ಟವಿದ್ದರೆ ಈಗಲೇ ಹೇಳು. ನಾನು ಖಂಡಿತ ಅಸಮಾಧಾನಗೊಳ್ಳುವುದಿಲ್ಲ. ನಿನ್ನ ಸಂತೋಷವೇ ನನ್ನ ಮುಖ್ಯ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಾ ಅಂತ ಅತ್ಯಂತ ನಿಷ್ಕಲ್ಮಶವಾಗಿ ಕೇಳ್ತಾ ಇದ್ದಾನೆ. ರಣವೀರ್ನ ಪ್ರಶ್ನೆಗೆ ಉತ್ತರಿಸಲು ಕಾವ್ಯ ಬಾಯಿ ತೆರೆಯುವಷ್ಟರಲ್ಲೇ ಅವನ ಹಿಂದೆಯೇ ನಿಂತಿದ್ಲು ಮೀನಾಕ್ಷಿ. ತನ್ನ ಕಣ್ಣುಗಳಿಂದಲೇ ಅವಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ಲು. ನೀನೇನಾದರೂ ನಿಜ ಹೇಳಿದರೆ ಶಿಮ್ಲಾದಲ್ಲಿ ವಿಕ್ರಮ್ನ ಪ್ರಾಣಕ್ಕೆ ಅಪಾಯ ಕಾಯ್ತಾ ಇದೆ ಎಂಬ ಮೀನಾಕ್ಷಿಯ ಸನ್ನೆ ಕಾವ್ಯಾಳ ಬಾಯಿ ಮುಚ್ಚಿಸ್ತು. ಅನಿವಾರ್ಯವಾಗಿ ಕಾವ್ಯ ತಲೆ ತಗ್ಗಿಸಿ, ಹೌದು, ನಾನು ನಿನ್ನನ್ನೇ ಮದುವೆಯಾಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಸುಳ್ಳನ್ನು ಹೇಳೇ ಬಿಡ್ತಾಳೆ. ಸಂತೋಷದಿಂದ ಉಬ್ಬಿ ಹೋದ ರಣವೀರ್ ಕಾವ್ಯಾಳನ್ನು ಅಪ್ಕೊಳ್ತಾನೆ.
ರಣವೀರ್ನ ಸ್ಪರ್ಶ ಕಾವ್ಯಾಳಿಗೆ ಒಂದು ರೀತಿ ಅಸಹ್ಯ ಮತ್ತು ಮುಳ್ಳಿನಂತೆ ಚುಚ್ಚುತ್ತಾ ಇತ್ತು. ಅವಳು ತನ್ನ ಪ್ರೀತಿಯ ವಿಕ್ರಮ್ನನ್ನ ನೆನೆಯುತ್ತಾ ಕಣ್ಣೀರನ್ನು ಸುರಿಸ್ತಾ ಇದ್ಲು. ಮೀನಾಕ್ಷಿ ಅಹಂಕಾರದಿಂದ ನಗುತ್ತಾ ಇಬ್ಬರನ್ನ ಅಜಾರಕ್ಕೆ ಕರೆದುಕೊಂಡು ಬಂದ್ಲು. ಅಜಾರದಲ್ಲಿ ಶೋಭಾ ಒಬ್ಬಂಟಿಯಾಗಿ ಮೂಲೆಯಲ್ಲಿ ಕುಳಿತಿದ್ರು. ಅವರ ಮುಖದಲ್ಲಿ ಅಸಮಾಧಾನ ಎದ್ದು ಕಾಣ್ತಾ ಇದೆ. ಆದಿತ್ಯನಿಗೆ ಮಾತ್ರ ಈ ನಾಟಕ ಯಾವುದು ಅರ್ಥನೇ ಆಗ್ತಾ ಇಲ್ಲ ಪಾಪ. ಅವನಿಗೆ ಚೆನ್ನಾಗಿನೇ ತಿಳಿದಿತ್ತು ಕಾವ್ಯ ಪ್ರೀತಿಸ್ತಿರುವುದು ಕೇವಲ ವಿಕ್ರಮ್ನನ್ನ ಮಾತ್ರ ಎಂದು. ಆದರೆ ಕಾವ್ಯ ಯಾಕೆ ಈ ರೀತಿ ಮೌನವಾಗ್ಬಿಟ್ಟಿದ್ದಾಳೆ, ಯಾಕೆ ರಣವೀರ್ನನ್ನ ಮದುವೆಯಾಗಲು ಒಪ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋ ಪ್ರಶ್ನೆ ಅವನನ್ನು ತುಂಬ ಅಂದರೆ ತುಂಬ ಕೊರಿತಾನೆ ಇತ್ತು. ಅಷ್ಟರಲ್ಲಿ ಅಂಶಿಕಾ ಬಂದು ರಣವೀರ್ನನ್ನ ಸೋದರ ಮಾವ ಅಂತ ಕರೆದು ಶಾಪಿಂಗ್ ಕಾರ್ಡ್ ಕಿತ್ಕೊಂಡಿದ್ದು ಮನೆಯ ವಾತಾವರಣನೇ ಇನ್ನಷ್ಟು ವಿಚಿತ್ರವಾಗಿಸ್ತು. ರಣವೀರ್ ತನ್ನ ಜೇಬಿನಿಂದ ಮತ್ತೊಂದು ಉಡುಗೊರೆಯನ್ನು ತೆಗೆದು ಕಾವ್ಯಾಳ ಕೈಗಿಟ್ಟ. ಕಾವ್ಯ, ಇದು ನಿನಗಾಗಿ ಅಂತ ಹೇಳ್ತಾನೆ. ಕಾವ್ಯ ಅದನ್ನು ಬೇಡವೆಂದು ಹೇಳಲು ಹೋಗುವಷ್ಟರಲ್ಲೇ ಮೀನಾಕ್ಷಿಯ ತೀಕ್ಷ್ಣ ನೋಟ ಅವಳನ್ನು ತಡೆಯಿತು. ಮತ್ತೊಂದೆಡೆ ಶಿಮ್ಲಾದಲ್ಲಿ ವಿಕ್ರಮ್ ತನ್ನ ಕೆಲಸವನ್ನೆಲ್ಲ ಅರ್ಧಕ್ಕೆ ಬಿಟ್ಟು ಅತಿ ವೇಗವಾಗಿ ಕಾರನ್ನು ಚಲಾಯಿಸುತ್ತಾ ಬೆಂಗಳೂರಿನ ಕಡೆಗೆ ಹೊರಟಿದ್ದ. ಅವನ ಮುಖದಲ್ಲಿ ಕೋಪ ಮತ್ತು ಆತಂಕದ ಛಾಯೆ ಇತ್ತು. ಕಾವ್ಯ ಇಷ್ಟು ಸುಲಭವಾಗಿ ರಣವೀರ್ನನ್ನ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಅವನ ಮನಸ್ಸು ಹೇಳ್ತಾ ಇತ್ತು. ನೀನು ಯಾರ ಒತ್ತಾಯಕ್ಕೆ ಸಿಲುಕಿ ನಿರ್ಧಾರ ಮಾಡಿದೀಯಾ ಅಂತ ನನಗೆ ಗೊತ್ತು ಕಾವ್ಯ. ನೀನು ಬರುವವರೆಗೆ ಈ ಮದುವೆ ಮಾತುಕತೆ ನಡೆಯಲು ಬಿಡೋದೇ ಇಲ್ಲ ಅಂತ ಅವನು ತನಗೆ ತಾನೇ ಅಂದ್ಕೊಳ್ತಾ ಇದ್ದ. ಬೆಂಗಳೂರಿನ ಮನೆಯಲ್ಲಿ ಮೀನಾಕ್ಷಿ ಮುಂದಿನ ವಾರವೇ ಮದುವೆಯ ಮುಹೂರ್ತವನ್ನು ನಿಗದಿಪಡಿಸಲು ಪಟ್ಟನ್ನು ಹಿಡಿದಿದ್ಲು. ವಿಕ್ರಮ್ ಮನೆಗೆ ಬರಲು ಮೊದಲೇ ಮದುವೆ ಮುಗಿಸೋದ್ರೊಳಗಿದ್ಲು. ಅವಳ ಪ್ಲ್ಯಾನ್ ತುಂಬ ಚೆನ್ನಾಗಿಯೇ ನಡೀತಾ ಇತ್ತು. ವಿಕ್ರಮ್ ಈ ಎಲ್ಲ ಸಮಯದಲ್ಲಿ ಸರಿಯಾಗಿ ಮನೆಗೆ ತಲುಪ್ತಾನ. ಕಾವ್ಯ ಈ ವಿಷಯ ಪರಿಸ್ಥಿತಿಯಿಂದ ಹೆಂಗೆ ಪಾರಾಗ್ತಾಳೆ, ಮದುವೆ ಮಂಟಪದಲ್ಲಿ ಯಾವ ಸ್ಫೋಟಕ ಸತ್ಯ ಬಯಲಾಗುತ್ತೆ ನೋಡೋಣ ಮುಂದಿನ ಭಾಗದಲ್ಲಿ. ವಿಕ್ರಮ್ ತನ್ನನ್ನು ದೂರ ತಳ್ಳಿದ್ದನ್ನು ಕಂಡು ಕಾವ್ಯಾಳ ಎದೆ ಧಸಕ್ಕೆಂದಿತ್ತು. ಅವಳು ನಡುಗುವ ಧ್ವನಿಯಲ್ಲಿ, ವಿಕ್ರಮ್, ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ, ನಾನು ನಿನಗಾಗಿ ಎಷ್ಟು ಕಾಯ್ತಿದ್ದೆ ಗೊತ್ತಾ ಅಂದ್ಲು. ವಿಕ್ರಮ್ ಅಟ್ಟಹಾಸದಿಂದ ನಕ್ಕು ಅವಳ ಹತ್ತಿರ ಬಂದು ಅವಳ ತೋಳುಗಳನ್ನು ಬಿಗಿಯಾಗಿ ಹಿಡಿದನು. ನನಗಾಗಿ ಕಾಯ್ತಿದ್ದೀಯಾ ಅಥವಾ ರಣವೀರ್ ಜೊತೆ ಮದುವೆ ಫಿಕ್ಸ್ ಆಗಿದ್ದಕ್ಕೆ ಸಂಭ್ರಮಿಸ್ತಾ ಇದೆಯಾ ಕಾವ್ಯ? ಆದಿತ್ಯ ಕಳಿಸಿದ ಫೋಟೋ ನೋಡಿದ ಕಾವ್ಯ ಅವನ ಭುಜದ ಮೇಲೆ ಕೈ ಹಾಕಿ ಎಷ್ಟು ಚೆನ್ನಾಗಿ ನಗ್ತಿದೆ ಅಂತ ಕಿರ್ಚಿದ್ದ. ಕಾವ್ಯಾಳ ಕಣ್ಣುಗಳು ತುಂಬಿ ಬಂದು, ವಿಕ್ರಮ್, ನಾನು ಹೇಳೋದನ್ನು ಕೇಳು. ಅದು ಅದು ಏನು ಕೇಳಲಿ ನಾನು ಎಂದು ವಿಕ್ರಮ್ ಅವಳನ್ನು ಗೋಡೆಗೆ ಒತ್ತರಿಸಿ ನಿಲ್ಲಿಸ್ತಾನೆ. ನಾನು ಹೋದ ಕೆಲವು ಗಂಟೆಗಳಲ್ಲಿ ನೀನು ರಣವೀರ್ಗೆ ಇಷ್ಟು ಹತ್ತಿರವಾಗಿ ಮದುವೆಯಾಗೋಕ್ಕೂ ಒಪ್ಕೊಂಡ್ಬಿಟ್ಟಿದೀಯಾ ಅಂದರೆ ನಿನ್ನ ಪ್ರೀತಿ ಇಷ್ಟು ಕೀಳಾಗಿದೆಯಾ? ನೀನು ಆಕರ್ಷಣೆಗೆ ಒಳಗಾಗೋ ಹೆಣ್ಣು. ನಾನು ಶಿಮ್ಲಾದಲ್ಲಿ ನಿನಗಾಗಿ ಕನಸು ಕಾಣ್ತಾ ಇದ್ರೆ ನೀನು ಇಲ್ಲಿ ನನ್ನ ಬೆನ್ನಿಗೆ ಚೂರಿ ಹಾಕಿ ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ. ಅಷ್ಟರಲ್ಲಿ ಹಾಲ್ನ ದೀಪಗಳು ಆನ್ ಆದವು. ಶಬ್ದ ಕೇಳಿ ಶೋಭಾ, ಮನೀಶ್ ಮತ್ತು ಆದಿತ್ಯ ಕೆಳಗೆ ಬಂದರು. ವಿಕ್ರಮ್ ಮತ್ತು ಕಾವ್ಯಾಳನ್ನು ಆ ಸ್ಥಿತಿಯಲ್ಲಿ ನೋಡಿ ಎಲ್ಲರಿಗೂ ಕೂಡ ಒಂದು ರೀತಿಯ ಆಘಾತವಾಯಿತು. ಶೋಭಾ ಓಡ್ ಬಂದು ವಿಕ್ರಮ್ನನ್ನು ತಡೆದ್ಲು. ವಿಕ್ರಮ್, ಬಿಡು ಅವಳನ್ನು, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದೀಯಾ ಅಂತ ಕೇಳಿದ್ಲು. ವಿಕ್ರಮ್ ತನ್ನ ತಾಯಿಯ ಕಡೆ ನೋಡಿ, ಅಮ್ಮ, ನೀನೇ ಹೇಳು, ಈ ಮನೆಯಲ್ಲಿ ಏನು ನಡೀತಾ ಇದೆ? ಈ ಕಾವ್ಯ ಯಾಕೆ ರಣವೀರ್ನನ್ನ ಮದುವೆ ಆಗೋಕ್ಕೆ ಒಪ್ಕೊಳ್ತಿದ್ದಾಳೆ? ನಾವಿಬ್ಬರು ಪ್ರೀತಿಸ್ತಿದ್ದೇವೆ ಅಂತ ನಿನಗೆ ಗೊತ್ತಿಲ್ವೇ ಅಂತ ಆವೇಶದಿಂದ ಕೇಳ್ತಾನೆ. ಶೋಭಾ ಮೌನವಾಗಿ ತಲೆ ತಗ್ಗಿಸಿದ್ಲು. ಮನೀಶ್ ಮುನ್ನೆಲೆಗೆ ಬಂದು, ವಿಕ್ರಮ್, ಕಾವ್ಯ ತಾನಾಗಿ ನಿರ್ಧಾರ ತೆಗೆದುಕೊಂಡಿರೋದಪ್ಪ. ಈ ರೀತಿ ಒಂದು ಹೆಣ್ಮಗಳಿಗೆ ಹಿಂಸೆ ಕೊಡೋದು ತಪ್ಪು. ಅವಳೇ ಎಲ್ಲರ ಮುಂದೆ ಹೇಳಿದ ಮೇಲೆ ನಾವು ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ವಿಕ್ರಮ್ ಕಾವ್ಯಾಳ ಕಣ್ಣುಗಳನ್ನೇ ನೇರವಾಗಿ ನೋಡಿ, ಹೇಳು ಕಾವ್ಯ, ಅಪ್ಪ ಹೇಳ್ತಿರೋ ಸತ್ಯನಾ? ನೀನು ರಣವೀರ್ನನ್ನ ಪ್ರೀತಿಸ್ತಾ ಇದೀಯಾ ಅಂತ ಹೇಳಿಬಿಟ್ಟು ಜೋರಾಗಿ ಹುಲಿಯ ರೀತಿ ಗರ್ಜಿಸ್ತ. ಕಾವ್ಯ ಮೌನವಾಗಿ ಅಳುತ್ತಾನೆ ನಿಂತಿದ್ಲು. ದೂರದಲ್ಲಿ ಮೆಟ್ಟಿಲುಗಳ ಮೇಲೆ ನಿಂತಿದ್ದ ಮೀನಾಕ್ಷಿ ಕಾವ್ಯಾಳಿಗೆ ತನ್ನ ಕಣ್ಣುಗಳಿಂದಲೇ ವಿಕ್ರಮ್ನ ಪ್ರಾಣದ ಬಗ್ಗೆ ಎಚ್ಚರ ಇರಲಿ ಎಂದು ಸನ್ನೆ ಮಾಡಿದ್ಲು. ಕಾವ್ಯ ತನ್ನ ಹೃದಯವನ್ನು ಕಲ್ಲು ಮಾಡಿಕೊಂಡು ವಿಕ್ರಮ್ನ ಕಡೆ ನೋಡಿ, ಹೌದು ವಿಕ್ರಮ್, ನಾನು ರಣವೀರ್ನನ್ನ ಪ್ರೀತಿಸ್ತಾನೆ ಇದ್ದೇನೆ. ನಿನ್ನ ಜೊತೆ ಇದ್ದದ್ದು ಕೇವಲ ಸ್ನೇಹಕ್ಕಾಗಿ ಮಾತ್ರ. ನನಗೆ ಈಗ ರಣವೀರ್ ಶ್ರೇಷ್ಠ ಅಂತ ಅನ್ನಿಸ್ತಾ ಇದ್ದಾನೆ. ಅವನು ನಿನಗಿಂತ ಎಲ್ಲದರಲ್ಲೂ ಕೂಡ ಟಾಪು ಅಂತ ಸುಳ್ಳು ಹೇಳ್ತಾಳೆ. ಈ ಮಾತು ಕೇಳಿದ ವಿಕ್ರಮ್ನ ಹೃದಯ ನುಚ್ಚು ನೂರಾಗಿ ಚೂರಾಗಿ ಹೋಯಿತು. ಅವನು ಅಸಹಾಯಕತೆಯಿಂದ ನಗ್ತಾ ಇದ್ದಾನೆ. ಒಳ್ಳೆಯದು ಕಾವ್ಯ, ತುಂಬ ಒಳ್ಳೆಯದು. ಇಷ್ಟು ದಿನ ನನ್ನನ್ನು ನಾಟಕವಾಡಿ ಮೋಸಗೊಳಿಸಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳು. ಆದರೆ ನೆನ್ಪಿಟ್ಕೋ, ವಿಕ್ರಮ್ ರಾಣಾವತ್ ತನ್ನನ್ನು ಸೋಲಿಸಿದವರನ್ನ
ಅಷ್ಟು ಸುಲಭವಾಗಿ ಬಿಡೋದೇ ಇಲ್ಲ ಎಂದು ಶಪಥ ಮಾಡಿ ಅಲ್ಲಿಂದ ಹೊರ ನಡೀತಾನೆ. ಕಾವ್ಯ ಕುಸ್ತು ಬಿದ್ದು ಜೋರಾಗಿ ಅಳತೊಡಗಿದ್ಲು. ವಿಕ್ರಮ್ನ ಪ್ರೀತಿ ಈಗ ದ್ವೇಷವಾಗಿ ಬದಲಾಗಿದೆ. ಮುಂದೆ ಈ ದ್ವೇಷ ಯಾವ ರೂಪ ಪಡೀತಿದೆ? ವಿಕ್ರಮ್ ಮದುವೆಯನ್ನ ತಡಿತಾನಾ ಅಥವಾ ಅವಳ ಮೇಲೆ ಸೇಡ್ ತೀರಿಸ್ಕೊಳ್ತಾನಾ? ಕಾವ್ಯ ಬಿಕ್ಕಳಿಸುತ್ತಾ ಆದಿತ್ಯನಿಗೆ ಎಲ್ಲವನ್ನ ವಿವರಿಸಿದ್ಲು. ಆದಿತ್ಯ, ನಾನು ಕೆಟ್ಟವಳಲ್ಲ. ವಿಕ್ರಮ್ನನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ. ಆದರೆ ಮೀನಾಕ್ಷಿ ಆಂಟಿ ಹಾಕಿದ ಷರತ್ತು. ಅವರು ನನ್ನನ್ನು ಹೆದರಿಸ್ತಿದ್ದಾರೆ. ನಾನು ರಣವೀರ್ನನ್ನ ಮದುವೆ ಆಗದಿದ್ರೆ ಅವರು ವಿಕ್ರಮ್ನ ಇಡೀ ಬಿಸ್ನೆಸ್ ಸಾಮ್ರಾಜ್ಯವನ್ನು ನಾಶ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಶಿಮ್ಲಾದಲ್ಲೇ ವಿಕ್ರಮ್ನ ಪ್ರಾಣಕ್ಕೆ ಅಪಾಯ ತರುವುದಾಗಿ ಕೂಡ ಹೇಳಿದ್ರು. ಅವನ ಉಜ್ವಲ ಭವಿಷ್ಯಕ್ಕಾಗಿ ನಾನು ನನ್ನ ಪ್ರೀತಿಯನ್ನು ಬಲಿ ಕೊಡಬೇಕಾಯಿತು ಆದಿತ್ಯ ಅಂತ ಅಳುತ್ತಾ ಸತ್ಯವನ್ನು ಬಾಯ್ಬಿಟ್ಲು. ಈ ಒಂದು ಸತ್ಯವನ್ನು ತಿಳಿದ ಆದಿತ್ಯನಿಗೆ ಭೂಮಿಯೇ ಕುಸಿದಂಗಾಯಿತು. ಮೀನಾಕ್ಷಿ ಇಷ್ಟು ಕ್ರೂರವಾಗಿ ವರ್ತಿಸಿರಬಹುದಾ ಎಂದು ಅವನು ಊಹೆ ಕೂಡ ಮಾಡಿರಲಿಲ್ಲ. ಅವನು ಕಾವ್ಯಾಳ ಕಣ್ಣೀರನ್ನು ಒರೆಸಿ, ಕಾವ್ಯ, ಇಷ್ಟು ದೊಡ್ಡ ವಿಷಯವನ್ನು ನೀನು ಒಬ್ಬಳೇ ಸಹಿಸ್ಕೊಳ್ತಾ ಇರೋದಾದ್ರೂ ಯಾಕೆ? ಅಣ್ಣನಿಗೆ ವಿಷಯ ಗೊತ್ತಾದರೆ ಅವನಿಗೆ ಪ್ರಾಜೆಕ್ಟನ್ನೇ ಕಾಲಿಂದ ಒದಿತಿದ್ದ. ಅದು ನಿನ್ಗೆ ಗೊತ್ತು ತಾನೆ? ಅವನಿಗೆ ನೀನೇ ಪ್ರಪಂಚ. ಏನು, ಅವನೊಬ್ಬನೇನ ಇರೋದು ಪ್ರಪಂಚದಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಕಾವ್ಯ, ಬೇಡ ಆದಿತ್ಯ, ದಯವಿಟ್ಟು ವಿಕ್ರಮ್ಗೆ ಈ ವಿಷಯ ಹೇಳಬೇಡ. ಅವನು ಆವೇಶದಲ್ಲಿ ಏನಾದರೂ ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಅವನ ವರ್ಷಗಳ ಪರಿಶ್ರಮ ಮಣ್ಣು ಪಾಲಾಗಿ ಹೋಗ್ತದೆ. ಅವನ ಕಂಪನಿ ಉಳಿಯಬೇಕಾದ್ರೆ ನಾನು ರಣವೀರ್ನನ್ನ ಮದುವೆ ಆಗಲೇಬೇಕು ಅಂತ ಬೇಡ್ಕೊಂಡ್ಳು. ಆದಿತ್ಯ ಮಾತ್ರ ಅವಳ ಕೈಯನ್ನು ಹಿಡಿದು ದೃಢವಾಗಿ ಹೇಳ್ತಾನೆ, ಇಲ್ಲ ಕಾವ್ಯ, ಪ್ರೀತಿಯನ್ನು ಮಾರಿ ಪಡೆಯುವ ಯಶಸ್ಸು ಅಣ್ಣನಿಗೆ ಖಂಡಿತ ಬೇಡ, ನಮಗೂ ಕೂಡ. ಈ ಕುತಂತ್ರವನ್ನು ನಾನು ಹಾಗೆಯೇ ಬಿಡುವುದಿಲ್ಲ. ನೀನು ಧೈರ್ಯವಾಗಿರು. ನಾನು ಏನಾದರೂ ದಾರಿ ಖಂಡಿತ ಹುಡುಕ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರ ನಡೀತಾನೆ. ಮರುದಿನ ಬೆಳಗ್ಗೆ ಮತ್ತೆ ವಿಕ್ರಮ್ ಶಿಮ್ಲಾದಿಂದ ಮನೆಗೆ ಹಿಂತಿರುಗ್ದ. ಅವನ ಕಣ್ಣುಗಳಲ್ಲಿ ರಕ್ತ ಬಣ್ಣದ ಕೋಪ ನೋವಿತ್ತು. ಅವನು ಮನೆಗೆ ಬಂದ ತಕ್ಷಣ ಯಾರನ್ನೂ ಕೂಡ ಮಾತನಾಡಿಸದೆ ನೇರವಾಗಿ ಕಾವ್ಯಾಳ ಕೋಣೆಗೆ ಮತ್ತೆ ನುಗ್ಗಿದ್ದ. ಕಾವ್ಯ ಬೆಚ್ಚಿ ಬಿದ್ದು ನಿಂತು. ವಿಕ್ರಮ್ ಅವಳ ತೋಳನ್ನು ಬಿಗಿಯಾಗಿ ಹಿಡಿದು ಗೋಡೆಗೆ ಒತ್ತರಿಸ್ದ. ಕಾವ್ಯ, ನನ್ನ ಕಣ್ಣುಗಳನ್ನು ನೋಡಿ ಹೇಳು, ರಣವೀರನ್ನ ಪ್ರೀತಿಸ್ತಾ ಇದ್ದೇನೆ ಅಂದದ್ದು ಸುಳ್ಳು ಅಂತ ಹೇಳು ಅಂತ ಮತ್ತೆ ಗರ್ಜಿಸ್ತಾ ಇದ್ದಾನೆ. ಕಾವ್ಯ ಕಣ್ಣೀರನ್ನು ಸುರಿಸುತ್ತಾ, ಹೇ ವಿಕ್ರಮ್, ನಿನಗೆ ಎಷ್ಟು ಸಲ ಹೇಳಬೇಕು? ಇಲ್ಲ ವಿಕ್ರಮ್, ನಾನು ಮೊದಲೇ ಹೇಳಿದ್ದೀನಿ, ಹಾಗೆ ಈಗಲೂ ಹೇಳ್ತೀನಿ, ನಾನು ರಣವೀರ್ನನ್ನೇ ಮದುವೆ ಆಗ್ತೀನಿ. ನೀನು ನನ್ನನ್ನು ಮರೆತು ಬಿಡು ಅಂದ್ಲು ಕಲ್ಲೆದೆಯವಳಂತೆ. ವಿಕ್ರಮ್ ಆವೇಶದಿಂದ ನಕ್ಕು, ಮರೆತು ಬಿಡಬೇಕಾ? ನನ್ನ ಉಸಿರಾಗಿರುವ ನಿನ್ನನ್ನು ಮರೆತು ಬಿಡಬೇಕಾ? ಸರಿ ಕಾವ್ಯ, ನಿನಗೆ ರಣವೀರ್ ಅಷ್ಟೊಂದು ಇಷ್ಟವಾದರೆ ಅವನ ಜೊತೆಯೇ ನಿನ್ನ ಮದುವೆ ನಡೆಯಲಿ. ಆದರೆ ನೆನ್ಪಿಟ್ಕೋ, ಆ ಮದುವೆ ಮಂಟಪದಲ್ಲಿ ನೀನು ಸಂತೋಷವಾಗಿರುವುದನ್ನು ನೋಡಲು ನಾನು ಇರುವುದೇ ಇಲ್ಲ ಅಂತ ಹೇಳಿ ಅಲ್ಲಿಂದ ವೇಗವಾಗಿ ಹೊರಟು ಹೋಗ್ತಾನೆ. ಅದರ ಅರ್ಥ ಏನಿರಬಹುದು? ಮರುದಿನ ಬೆಳಗ್ಗೆ ಅಡುಗೆ ಮನೆಯಲ್ಲಿ ಎಲ್ಲರೂ ಕೂಡ ಉಪಹಾರಕ್ಕಾಗಿ ಸೇರಿದ್ರು. ಕಾವ್ಯ ಸರಳವಾದ ನೀಲಿ ಬಣ್ಣದ ಸೀರೆಯಲ್ಲಿ ದೇವತೆಯಂತೆ ಕಂಗೊಳಿಸ್ತಾ ಇದ್ಲು. ಅವಳ ಕಣ್ಣುಗಳು ಕೆಳಗಿದ್ದ ಕಪ್ಪು ಕಲೆಗಳು ಅವಳ ರಾತ್ರಿ ಅತ್ತಿದ್ದಾಳೆ, ನೋವು ಪಟ್ಟಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ರಣವೀರ್ ಅವಳನ್ನೇ ದಿಟ್ಟಿಸಿ ನೋಡುತ್ತಾ, ಕಾವ್ಯ, ನೀನು ಎಷ್ಟು ಸರಳವಾಗಿದ್ರು ಸುಂದರವಾಗಿ ಕಾಣ್ತೀಯಾ ಅಂತ ಎಲ್ಲರ ಮುಂದೆ ಹೊಗಳ್ತಾ ಇದ್ದಾನೆ. ವಿಕ್ರಮ್ ಇದನ್ನು ಕೇಳಿಸಿಕೊಳ್ಳದಂತೆ ತನ್ನ ಕಾಫಿಯನ್ನು ಕುಡಿಯುತ್ತಾ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡು ಒಂದು ರೀತಿಯ ನೋವಿನಲ್ಲಿದ್ದಾನೆ. ಅವನ ಕೈಯಲ್ಲಿ ನಿನ್ನೆಯ ಗಾಯಕ್ಕೆ ಹಾಕಿದ್ದ ಬಿಳಿ ಪಟ್ಟಿ ಇತ್ತು. ಅದನ್ನು ಕಂಡ ಕಾವ್ಯಾಳಿಗೆ ಎದೆಯೊಳಗೆ ಅತೀವವಾದ ನೋವಾಯಿತು. ಏನು ಮಾಡ್ಕೊಂಡಾಯಿತಾ? ಅವಳು ಮೆಲ್ಲಗೆ ವಿಕ್ರಮ್ನ ಹತ್ತಿರ ಹೋಗಿ, ವಿಕ್ರಮ್, ನಿನ್ನ ಕೈ ಹೇಗಿದೆ ಈಗ ಎಂದು ಮೆಲ್ಲಕ್ಕೆ ಕೇಳಿದ್ಲು. ವಿಕ್ರಮ್ ತನ್ನ ಕಣ್ಣುಗಳನ್ನು ಅವಳ ಕಣ್ಣುಗಳಿಗೆ ನೇರವಾಗಿ ಬೆರೆಸಿ ಕ್ರೂರವಾಗಿ ನಕ್ಕು, ನನ್ನ ಕೈಗಾಯದ ಬಗ್ಗೆ ನಿನಗ್ಯಾಕೆ ಇಷ್ಟೊಂದು ಚಿಂತೆ ಕಾವ್ಯ? ನಾನು ಹೃದಯವನ್ನೇ ಚೂರು ಮಾಡಿರುವಾಗ ಈ ಸಣ್ಣ ಗಾಯ ನನಗೇನು ಅಲ್ಲ ಬಿಡು. ನೀನು ಹೋಗಿ ನಿನ್ನ ಭಾವಿ ಪತಿ ರಣವೀರ್ನನ್ನು ಉಪಚರಿಸು ಅಂತ ಗಟ್ಟಿಯಾಗಿ ಹೇಳ್ದ. ಇಡೀ ಟೇಬಲ್ ಮೇಲಿದ್ದವರು ಒಮ್ಮೆ ಮೌನವಾದರು. ಶೋಭಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಮಗನನ್ನು ನೋಡಿದ್ಲು. ಮೀನಾಕ್ಷಿ ಮಾತ್ರ ಸಂಭ್ರಮದಿಂದ, ವಿಕ್ರಮ್, ಯಾಕೆ ಬೆಳಗ್ಗೆಯಿಂದಲೇ ಹೀಗೆ ಮಾತಾಡ್ತಿದ್ದೀಯಾ? ಇವತ್ತು ಸಂಜೆ ಕಾವ್ಯ ಮತ್ತು ರಣವೀರ್ ಮದುವೆ ನಿಶ್ಚಿತಾರ್ಥದ ದಿನಾಂಕವನ್ನು ನಿಗದಿ ಮಾಡಲು ಜ್ಯೋತಿಷಿಗಳೇ ಬರ್ತಾ ಇದ್ದಾರೆ. ನೀನು ಬೇಗ ಮನೆಗೆ ಬರಬೇಕು ಅಂತ ಹೇಳಿದ್ಲು. ವಿಕ್ರಮ್ ಎದ್ದು ನಿಂತು, ಖಂಡಿತ ಬರ್ತೀನಿ ಆಂಟಿ. ನನ್ನ ಪ್ರೀತಿಯ ಕಾವ್ಯ ಬೇರೆಯವರ ಪಾಲಾಗುವುದನ್ನು ನೋಡಲು ನಾನು ಬರಲೇಬೇಕಲ್ವೇ ಅಂತ ವ್ಯಂಗ್ಯವಾಗಿ ನುಡಿದ. ಅಲ್ಲಿಂದ ಹೊರಟು ಹೋಗ್ತಾನೆ. ಆದಿತ್ಯ ಇವೆಲ್ಲವನ್ನ ದೂರದಿಂದನೇ ಗಮನಿಸ್ತಿದ್ದ. ಅವನಿಗೆ ಕಾವ್ಯಾಳ ಮೇಲೆ ಕೋಪವಿದ್ರೂ ಕೂಡ ಅವಳು ಮಾಡುತ್ತಿರುವಂತಹ ಮಹಾನ್ ತ್ಯಾಗದ ಬಗ್ಗೆ ಒಂದು ರೀತಿಯ ನೋವು, ಕಾಳಜಿ, ಗೌರವ ಕೂಡ ಇತ್ತು. ಆದರೆ ಈ ಮೌನಕ್ಕೆ ಅನಾಹುತಕ್ಕೆ ದಾರಿಯಾಗ್ತದೆ ಈ ಮೌನ ಅನ್ನೋದು ಅವನಿಗೆ ತಿಳಿದಿತ್ತು.
ಅವನು ಮೆಲ್ಲಗೆ ಕಾವ್ಯಾಳ ಬಳಿ ಬಂದು, ಇನ್ನೂ ಸಮಯ ಮೀರಿಲ್ಲ ಕಾವ್ಯ, ಸತ್ಯ ಹೇಳ್ಬಿಡು ಅಂತ ಪಿಸುಗುಟ್ಟ. ಕಾವ್ಯ ಕೇವಲ ತಲೆ ಆಡಿಸಿ ಇಲ್ಲ ಅಂತ ಸನ್ನೆ ಮಾಡಿದ್ಲು. ಸಂಜೆ ಜ್ಯೋತಿಷಿಗಳು ಬಂದಾಗ ಮೀನಾಕ್ಷಿ ಅತಿ ಉತ್ಸಾಹದಿಂದ ಮುಂದಿನ ವಾರವೇ ಮದುವೆ ಅಂತ ಹೇಳಿ ನಿರ್ಧರಿಸಿದ್ಲು. ರಣವೀರ್ ಕಾವ್ಯಾಳ ಕೈಗೆ ಒಂದು ವಜ್ರದ ಉಂಗುರವನ್ನ ತೊಡಿಸಲು ಮುಂದಾಗ್ತಾನೆ. ವಿಕ್ರಮ್ ದೂರದಲ್ಲಿ ನಿಂತು ಗ್ಲಾಸನ್ನು ಬಿಗಿಯಾಗಿ ಹಿಡಿದಿದ್ದ. ಅದು ಮತ್ತೆ ಹೊಡೆಯುವ ಹಂತಕ್ಕೆ ಬಂದಿತ್ತು. ಆದರೆ ಅಷ್ಟರಲ್ಲಿ ಮನೆಗೆ ಒಬ್ಬ ಅಪರಿಚಿತ ವ್ಯಕ್ತಿ ಪ್ರವೇಶ ಕೂಡ ಮಾಡ್ತಾನೆ. ಅವನನ್ನು ಕಂಡ ಮೀನಾಕ್ಷಿಯ ಮುಖ ತಕ್ಷಣ ಬೆಳ್ಳಗಾಯಿತು. ಆ ವ್ಯಕ್ತಿ ಯಾರು? ಮೀನಾಕ್ಷಿಯ ಯಾವ ಹಳೆಯ ರಹಸ್ಯವನ್ನು ಅವನು ಹೊತ್ತು ತಂದಿರ್ತಾನೆ? ಕಚೇರಿಗೆ ತಲುಪಿದ ನಂತರ ವಿಕ್ರಮ್ನ ಪರಿಸ್ಥಿತಿ ಸುಧಾರಿಸಲಿದೆಯಾ? ಅದು ಸುಧಾರಿಸಲಿಲ್ಲ. ರಣವೀರ್ ಅವನ ಜೊತೆಗೆ ಇದ್ದು ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿದ್ರು. ವಿಕ್ರಮ್ನ ಗಮನವೆಲ್ಲ ಶೂನ್ಯದಲ್ಲಿ ಇತ್ತು. ರಣವೀರ್ ಅಹಂಕಾರದಿಂದ, ವಿಕ್ರಮ್, ಈ ಪ್ರಾಜೆಕ್ಟು ಶುರುವಾದ ಮೇಲೆ ನಮ್ಮ ಕಂಪನಿ ಎಲ್ಲಿಗೋ ತಲುಪುತ್ತೆ. ಅದಕ್ಕೆಲ್ಲ ಕಾರಣ ಕಾವ್ಯ. ಅವಳು ನಮ್ಮಿಬ್ಬರ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸ್ತಾ ಇದ್ದಾಳೆ ಅಂತ ಹೇಳಿ ಚುಚ್ಚಿ ಚುಚ್ಚಿ ಮಾತಾಡೋದನ್ನು ಸಹಿಸೋಕೆ ಆಗ್ತಾ ಇಲ್ಲ. ವಿಕ್ರಮ್ ಮಾತ್ರ ಅಲ್ಲೂ ಕಿರಿಯುತ್ತಾ ಕೋಪ ಹತ್ತಿಕ್ಕಿಕೊಂಡು ಅವನಿಗೆ ಸತ್ಯ ತಿಳಿಯುವವರೆಗೂ ಸಮಾಧಾನವೇ ಇರಲಿಲ್ಲ. ಅತ್ತ ಮನೆಯಲ್ಲಿ ಸಂಜೆಯಾಗುತ್ತಿದ್ದಂತೆ ಮೀನಾಕ್ಷಿ ಕಾವ್ಯಾಳ ಕೋಣೆಗೆ ಬಂದು, ಕಾವ್ಯ, ಬೇಗ ಬೇಗ ರೆಡಿಯಾಗು, ರಣವೀರ್ ನಿನಗಾಗಿ ಕಾಯ್ತಾ ಇದ್ದಾನೆ. ನೆನ್ಪಿಟ್ಕೋ, ರಾತ್ರಿ ಡಿನ್ನರ್ ಸಮಯದಲ್ಲಿ ನೀನು ತುಂಬ ಖುಷಿಯಾಗಿದೀಯಾ ಅಂತ ರಣವೀರ್ಗೆ ಅನ್ನಿಸ್ಬಿಡ್ಬೇಕು. ಒಂದು ವೇಳೆ ಅವನಿಗೇನಾದರೂ ಇಲ್ಲೇನೋ ಆಗ್ತಾ ಇದೆ, ಮಿಸ್ ಹೊಡಿತಾ ಇದೆ ಅಂತ ಅನುಮಾನ ಬಂದರೆ ನಾಳೆ ವಿಕ್ರಮ್ನ ವಿನಾಶ ಶುರುವಾಗ್ಬಿಡುತ್ತೆ ಅಂತಲೇ ಅನ್ಕೋ ಅಂತ ಎಚ್ಚರಿಸಿ ಹೋದ್ಲು. ಕಾವ್ಯ ಅನಿವಾರ್ಯವಾಗಿ ಸುಂದರವಾದ ಸೀರೆಯನ್ನು ಧರಿಸಿ ಸಿದ್ಧಳಾದ್ಲು. ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ನೋಡಿಕೊಂಡಾಗ ಕಣ್ಣಲ್ಲಿ ನೀರು ಜಿನುಗ್ತು. ವಿಕ್ರಮ್, ಕ್ಷಮಿಸು, ನಿನ್ನ ಹೇಳಿಕೆಗಾಗಿ ನಾನು ಈ ವಿಷವನ್ನು ಕುಡಿಯಲೇಬೇಕು ಅಂತ ಅಂದ್ಕೊಂಡ್ಳು. ರಾತ್ರಿ ಹೋಟೆಲ್ನಲ್ಲಿ ದೊಡ್ಡ ರೌಂಡ್ ಟೇಬಲ್ನಲ್ಲಿ ರಣವೀರ್ ಮತ್ತು ಕಾವ್ಯ ಕುಳಿತಿದ್ರು. ಪಕ್ಕದ ಟೇಬಲ್ನಲ್ಲಿ ಆದಿತ್ಯ, ಅಂಶಿಕಾ ಮತ್ತು ಮೀನಾಕ್ಷಿ ಕುಳಿತಿದ್ರು. ವಿಕ್ರಮ್ ಎಲ್ಲರಿಗಿಂತ ತಡವಾಗಿ ಬರ್ತಾನೆ. ಅವನು ಬಂದವನೇ ಕಾವ್ಯ ಮತ್ತು ರಣವೀರ್ ಮುಖಾಮುಖಿ ಕುಳಿತಿರುವುದನ್ನು ಕಂಡು ಬೆಂಕಿಯಂತೆ ಕೆಂಪಗಾದ್ನು. ಆ ಕ್ಷಣದಲ್ಲಿ ಸುಟ್ಟು ಹೋಗ್ತಾ ಇದ್ದಾನೆ. ವಿಕ್ರಮ್ ಬಂದು ರಣವೀರ್ ಪಕ್ಕದಲ್ಲೇ ಕುಳಿತುಕೊಂಡ. ರಣವೀರ್ ಕಾವ್ಯಾಳ ಕೈ ಹಿಡಿಯಲು ಯತ್ನಿಸಿದಾಗ ವಿಕ್ರಮ್ ತನ್ನ ಕೈಯಲ್ಲಿದ್ದ ಗ್ಲಾಸನ್ನು ಜೋರಾಗಿ ಟೇಬಲ್ ಮೇಲೆ ಇಟ್ಟ. ಇಡೀ ಹೋಟೆಲ್ನಲ್ಲಿ ಆ ಶಬ್ದ ಅನ್ನೋದು ಪ್ರತಿಧ್ವನಿಸುತ್ತೆ. ಎಲ್ಲರೂ ಕೂಡ ಒಂದು ಕ್ಷಣ ವಿಕ್ರಮ್ ಕಡೆಗೆ ನೋಡುವ ಹಾಗಾಯಿತು. ಆದಿತ್ಯ ಮೆಲ್ಲನೆ ಎದ್ದು ಕಾವ್ಯಾಳ ಬಳಿ ಬಂದು ಪಿಸುಗುಡ್ತಾನೆ. ಧೈರ್ಯವಾಗಿರು ಕಾವ್ಯ, ನಾನು ಅಣ್ಣನಿಗೆ ಸತ್ಯ ಹೇಳುವ ಸಮಯ ಹತ್ತಿರ ಬರ್ತಾ ಇದೆ. ಆದರೆ ಅಷ್ಟರಲ್ಲಿ ಮೀನಾಕ್ಷಿ ಆದಿತ್ಯನನ್ನೇ ಗಮನಿಸ್ತಾ ಇದ್ಲು. ಅವಳು ಜೋರಾಗಿ, ರಣವೀರ್, ಕಾವ್ಯಾಳಿಗೆ ಆ ಸ್ಪೆಷಲ್ ಡಿಶ್ ತಿನ್ನಿಸು, ಅವಳಿಗೆ ಅದು ಅಂದರೆ ತುಂಬ ಇಷ್ಟ ಅಂತ ನೀನೇ ಹೇಳ್ತಿದ್ಯಲ್ವಾ ಅಂತ ಒಂದು ಹೊಸ ನಾಟಕ ಶುರು ಮಾಡಿದ್ಲು. ರಣವೀರ್ ಒಂದು ತುತ್ತು ಊಟವನ್ನು ಕಾವ್ಯಾಳ ಬಾಯಿಂದ ಹತ್ತಿರ ತಂದನು. ವಿಕ್ರಮ್ನ ಕಣ್ಣುಗಳು ಕೋಪದಿಂದ ಹುರಿತಾ ಇದ್ವು. ಕಾವ್ಯ ಏನು ಮಾಡಬೇಕೆಂದು ತಿಳಿಯದೆ ವಿಕ್ರಮ್ನ ಕಡೆನೇ ನೋಡ್ತಾ ಇದ್ಲು. ವಿಕ್ರಮ್ ಅಲ್ಲಿಂದ ಎದ್ದು ಹೋಗ್ತಾನಾ ಅಥವಾ ಎಲ್ಲರ ಮುಂದೆ ರಣವೀರ್ಗೆ ಬುದ್ಧಿ ಕಲಿಸ್ತಾನಾ? ನೋಡೋಣ ಮುಂದಿನ ಭಾಗದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.